ಒಂದ ವ್ಯೂ ಐತಿ, ಎರಡು ವ್ಯೂ ಐತಿ. ಇವ್ ಏನ್ ಹೇಳ್ತಾನೋ, ನೀವು ಏನಾರು ಒಬ್ಬಕ್ಕಲೆ ನಾವು ಯಾರೇ ನೋಡಿ ಯಾರು ಬಿಡ್ಲಿ ಒಂದ ಕಮೆಂಟ್ ಮಾಡಿದ್ರು ನೀವು ಬೇರೆ ಕಡೆ ಎಲ್ಲ ಟ್ಯಾಲಿ ಕಲ್ತಿರ್ಬೋದು. ಆ ಪ್ರಾಬ್ಲಮ್ಸ್ ಕೊಟ್ಟು ಶ್ರೀಮಂತ.in ಕನ್ನಡಗೆ ಸ್ವಾಗತ. ನಾನು ಮಹೇಶ್. ಇವತ್ತಿಂದ ನಾವು ಟ್ಯಾಲಿ ಪ್ರೈಮ್ ಕ್ಲಾಸ್ ಅನ್ನು ಪ್ರಾರಂಭಿಸುತ್ತೇನೆ. ಬನ್ನಿ, ಇದು ಟ್ಯಾಲಿ ಪ್ರೈಮ್. ಹೀಗೆ ಓಪನ್ ಮಾಡಿಕೊಂಡ ನಂತರ ಇಲ್ಲಿ 4 ಆಯ್ಕೆಗಳು ಇರುತ್ತೆ. ಅದರಲ್ಲಿ ನೀವು ಫಸ್ಟ್ ಕಂಟಿನ್ಯೂ ಇನ್ ಎಜುಕೇಶನಲ್ ಮೋಡ್, ಅಂದ್ರೆ ಇದನ್ನು ಎಜುಕೇಶನ್ ಮೂಲಕ ನಾವು ಮಾತ್ರ ಉಪಯೋಗಿಸ್ತೀವಿ. ಹೀಗೆ ಪೇಜ್ ಕಾಣಿಸುತ್ತೆ. ಇಲ್ಲಿ ಕಂಪನಿ ಕ್ರಿಯೇಷನ್ ಹೇಗೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಈಗ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನಾವು ಕಂಪನಿ ಕ್ರಿಯೇಷನ್ ಮಾಡಿಕೊಳ್ಳಬೇಕಾದ್ರೆ Alt F3 ಅನ್ನು ಕ್ಲಿಕ್ ಮಾಡಬೇಕು. Alt F3 ಅನ್ನು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಶ್ರೀಮಂತ ಇನ್ ಕನ್ನಡ, ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಹೀಗೆ ಇವು ಕಂಪನಿಯನ್ನ ಮೊದಲನೇ ಇದಕ್ಕಿಂತ ನಾವು ಮೊದಲು ಕ್ರಿಯೇಟ್ ಮಾಡಿರುವ ಕಂಪನಿಗಳು. ಹೀಗೆ ಹೊಸದಾಗಿ ನಾವು ಕ್ರಿಯೇಟ್ ಮಾಡಿಕೊಳ್ಳಬೇಕಾದ್ರೆ ಇಲ್ಲಿ ನೋಡಿ ಮೇಲೆ ಕ್ರಿಯೇಟ್ ಕಂಪನಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಇಲ್ಲಿ ಕ್ರಿಯೇಟ್ ಕಂಪನಿ ಮೇಲೆ ಅಲ್ಲಿ ಎಂಟರ್ ಹೊಡೆದಾಗ ಅದು ಈ ಪೇಜ್ ಬರುತ್ತೆ. ಅಲ್ಲಿ ನಾವು ಇಲ್ಲಿ ಸೇವ್ ಮಾಡಿದರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕಂಪನಿಯಲ್ಲಿ ಡಾಟಾವನ್ನು ಎಂಟ್ರಿ ಮಾಡಿದರೆ ಆ ಸೇವ್ ಆಗುವುದು ಸಿ ಡ್ರೈವ್ ನಲ್ಲಿ. ಈಗ ನಾವು ಕಂಪನಿ ಕ್ರಿಯೇಷನ್ ಅನ್ನು ಮಾಡಿ ಕಂಪನಿ ನೇಮ್ ಅನ್ನು ಕೊಟ್ಟು ನಂತರ ಅಡ್ರೆಸ್ ಇಲ್ಲಿ ಕರ್ನಾಟಕ, ಸ್ಟೇಟ್ದಲ್ಲಿ ನಾವು ಕರ್ನಾಟಕವನ್ನು ಹಾಕಿಕೊಳ್ಳಬೇಕು. ಇಲ್ಲಿ ಕರ್ನಾಟಕ ಪಿನ್ ಕೋಡ್ ಅಂದ್ರೆ ನಿಮ್ಮ ಪೋಸ್ಟ್ ಆಫೀಸ್ ಪಿನ್ ಕೋಡ್ ಇರುತ್ತದೆ, ಟೆಲಿಫೋನ್ ನಂಬರ್, ನಂತರ ಫೋನ್ ನಂಬರ್, ಫ್ಯಾಕ್ಸ್ ನಂಬರ್, ಇಮೇಲ್ ಅಡ್ರೆಸ್ ಇಲ್ಲಿ ವೆಬ್ಸೈಟ್ ಯಾವುದೇ ಒಂದು ನಾವು ಮೊದಲೇ ವೆಬ್ಸೈಟ್ ಕ್ರಿಯೇಟ್ ಮಾಡಿಕೊಳ್ಳಬೇಕಾದ್ರೆ ಈ www. ಇಲ್ಲಿ ಡೇಟ್, ಫೈನಾನ್ಸಿಯಲ್ ಇಯರ್, ನೀವು ಯಾವ ಫೈನಾನ್ಸಿಯಲ್ ಇಯರ್, ನಮ್ಮ ಇಂಡಿಯಾದಲ್ಲಿ ಫೈನಾನ್ಸಿಯಲ್ ಇಯರ್ 1/4 ದಿಂದ ನೆಕ್ಸ್ಟ್ ಇಯರ್ 31st ಮಾರ್ಚ್ ವರೆಗೆ ಇರುತ್ತೆ. ಹೀಗೆ 1/4/2024 ಇರುತ್ತೆ. ಇದು ಬುಕ್ಸ್ ಆಫ್ ಬಿಗಿನಿಂಗ್ ಫ್ರಮ್, ಇದು ಕಂಪನಿ ಪ್ರಾರಂಭಿಸಿದ ದಿನಾಂಕವಾಗಿದೆ. ಇಲ್ಲಿ ಸೇವ್ ಮಾಡಿಕೊಂಡ ನಂತರ ಹೀಗೆ ಬರುತ್ತೆ. ಇವನ್ನೆಲ್ಲವನ್ನು ನೀವು ಎಂಟರ್ ಹೊಡ್ಕೊಂತ ಹೋಗೋರ ಬಗ್ಗೆ ನಾವು ಮುಂದಿನ ತಾರವಾಗಿ ಹೋಗ್ತೇವೆ. ಎಂಟರ್ ಹೊಡ್ಕೊಂತ ಬರ್ರಿ. ಈಗ ಕ್ರಿಯೇಟ್ ಆಗಿ ಬಂದು ಈಗ ಇಲ್ಲಿ ನೋಡ್ರಿ ಮಹೇಶ್ ಕಂಪನಿ ಲಿಮಿಟೆಡ್. ಈ ಮಹೇಶ್ ಕಂಪನಿ ಲಿಮಿಟೆಡ್ ಅನ್ನು ಈಗ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಹೀಗೆ ನಾವು ಕಂಪನಿಯನ್ನು ಕ್ರಿಯೇಟ್ ಮಾಡಿದಾಗ ಏನೋ ಒಂದು ಮಿಸ್ಟೇಕ್ ಆಗಿರ್ತದೆ, ಅದನ್ನು ನಾವು ಎಡಿಟ್ ಮಾಡಬೇಕಾದ್ರೆ ಈ ಕಂಪನಿ ಮೇಲೆ ಈ ಎರವು ಮಾರ್ಕ್ ಅನ್ನೋದಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ಮೇಲೆ ಕ್ರಿಯೇಟ್ ಕಂಪನಿ, ಇಲ್ಲೂ ಕ್ರಿಯೇಟ್ ಮಾಡಿ ಹೊಸ ಕಂಪನಿ ಕ್ರಿಯೇಟ್ ಮಾಡಿದರೆ, ಆದ್ರೆ ಈಗ ನಮಗೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ. ಈಗ ನಮಗೆ ಬೇಕಾಗಿದ್ದೇನೆ ಅಂದ್ರೆ ಈಗ ನಮ್ಗೆ ಏನೋ ತಪ್ಪೈತಿ, ಅದ್ರ ಸಂಬಂಧ ನಾವು ಈಗ ಏನ್ ಮಾಡತ್ತೋ ಅಂದ್ರೆ ಎಡಿಟ್ ಮಾಡ್ಬೇಕಂತಿದ್ರೆ ಆಲ್ಟ್ರಾ ಕಂಪನಿ ಒಳಗೆ ಹೋಗ್ಬೇಕು. ಆಲ್ಟ್ರಾ ಕಂಪನಿ ಒಳಗೆ ಹೋದ್ರೆ ಎಂಟರ್ ಹೊಡೆದ್ರೆ ಇಲ್ಲಿ ಕಂಪನಿ ಸೆಲೆಕ್ಟ್, ಯಾವ ಕಂಪನಿ ಮೇಲೆ ನೀವು ಎಡಿಟ್ ಮಾಡ್ಬೇಕಾಗೈತಿ ಅಂತ ನೋಡ್ಬೇಕು. ನಮಗೆ ಇದು ಬೇಕಾಗೈತಿ. ಈ ಸದ್ಯ ನೋಡ ನಮಗೆ ಏನ್ ಬೇಕೈತಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಈಗ ಡೇಟ್ ಆಗಿದ್ದು ನಮ್ 1/5 ಈ ರೀತಿ ನಾವು ಅಂದ್ರೆ ನಮ್ಮ ಕಂಪನಿ ಪ್ರಾರಂಭವಾಗಿದ್ದು 1/5/2020. ಈಗ ಸೇವ್ ಮಾಡಿದಾಗ ಆಲ್ಟರ್ ಮುಖಾಂತರ ನಾವು ಎಡಿಟ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ನಾವು ಈಗ ನಿಮ್ಗೆ ತಿಳಿಸೋದಂದ್ರೆ ಸೆಲೆಕ್ಟ್ ಕಂಪನಿ. ಈಗ ಸೆಲೆಕ್ಟ್ ಕಂಪನಿ ಅಂದ್ರೆ ಇದರೊಳಗೆ ನಮ್ಮ ಟೋಟಲ್ 4 ಕಂಪನಿಗಳಿವೆ. ಈ 4 ಕಂಪನಿಯಲ್ಲಿ ನಮ್ಗೆ ಯಾವ ಕಂಪನಿ ಬೇಕು? ನಮ್ದು ಈ ಕಂಪನಿ ಬೇಕಾಗಿದ್ದು ಇದು ಮಹೇಶ್ ಕಂಪನಿ ಲಿಮಿಟೆಡ್. ಈ ಕಂಪನಿ ಬೇಕೈತಿ. ಈ ಫಾರ್ ಎಕ್ಸಾಂಪಲ್ ನಮ್ಗೆ ಏನ್ ಬೇಕೈತಿ? ಮಹೇಶ್ ಕಂಪನಿ ಲಿಮಿಟೆಡ್ ಕಂಪನಿ ಬೇಕೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಆ ಕಂಪನಿ ಬರುತ್ತೆ. ಈಗ ನಿಮಗೊಂದು ಈಗ ತೋರಿಸುತ್ತೇನೆ ಅದರ ಉಪಯೋಗ ಏನಂತ ನಿಮಗೆ ತೋರಿಸುತ್ತೇನೆ. ಈಗ ನಾವು ಈಗ ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ನಮ್ಮಂತಕ್ಕಿಲ್ಲ. ಆ ಪ್ರೈವೇಟ್ ಲಿಮಿಟೆಡ್ ಅನ್ನು ಅದನ್ನ ತಗೊಂಡ್ಬರ್ಬೇಕಂದ್ರೆ ಈಗೆಲ್ಲ ನೋಡಿ, ಈಗೆಲ್ಲ ಹೋದು ಅಲ್ಲಿ ಹೋಗಿ ಅಂದ್ರೆ ನಾವೇನ್ ಮಾಡ್ತೀವಿ, ಸೆಲೆಕ್ಟ್ ಕಂಪನಿಗೆ ಹೋಗೋದು. ಸೆಲೆಕ್ಟ್ ಕಂಪನಿಗೆ ಹೋಗಿ ಸರ್ ಅಲ್ಲೂ ನಾವು ನೆಕ್ಸ್ಟ್ ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಹೋಗೋ ಆ ಕಂಪನಿ ಮೇಲೆ ಕ್ಲಿಕ್ ಮಾಡ್ತೀವಿ. ಬಂತು ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್. ಮಹೇಶ್ ಕಂಪನಿ ಲಿಮಿಟೆಡ್ ಅಲ್ಲೇ ಇದೆ, ಅದನ್ನ ನಾವು ನೋಡೋ ಅವಶ್ಯಕತೆ ಇಲ್ಲ. ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಬಂತು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ವು. ಈಗ ನಮ್ಗೆ ನೆಕ್ಸ್ಟ್ ಆಪ್ಷನ್ ಈ ಕ್ರಿಯೇಟ್ ಕಂಪನಿ ನಿಮ್ಗಂತೆ ಗೊತ್ತಾಯ್ತು. ಕ್ರಿಯೇಟ್ ಹೇಗೆ ಮಾಡಿಕೊಳ್ಳಬೇಕು ಎಂಬುದು ನಿಮ್ಗೂ ತಿಳಿಸ್ತು. ನೆಕ್ಸ್ಟ್ ಆಲ್ಟ್ರಾ ಅಂದ್ರೆ ಏನು? ಎಡಿಟ್ ಮಾಡೋದು. ನೀವು ಯಾವುದೇ ಒಂದು ಕಂಪನಿಯ ಏನೋ ಒಂದು ತಿದ್ದುಪಡಿ ಇದ್ರು ಅಲ್ಲಿ ನಾವು ಮುಖಾಂತರ ಮಾಡಿಕೊಳ್ಳಬಹುದು. ಒಂದು ಡಿಲೀಟ್ ಮಾಡಬೇಕಾದ್ರೂ ನಾವು ಆಲ್ಟ್ರಾ ಮುಖಾಂತರನೇ ಹೋಗಬೇಕು. ಸೆಲೆಕ್ಟ್ ಕಂಪನಿ ಅಂದ್ರೆ ಈಗ ನಾವು ಒಂದು 10 ಕಂಪನಿ ಇರ್ತಾವೆ, ಯಾವ ಕಂಪನಿ ಬೇಕೋ ಆ ಕಂಪನಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ಶೆಡ್ ಕಂಪನಿ, ಈ ಶೆಡ್ ಕಂಪನಿ ಏನು ಉಪಯೋಗ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ನಮಗೀಗ ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅನ್ನು ಬರಾಕ ಹೋಗಬಾರ್ದು, ನಮ್ಮ ಡಿಸ್ಪ್ಲೇ ಕಾಣಬಾರ್ದು ಅಂತಿದ್ರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಅಂದ್ರೆ ಹೋತು ಮಹೇಶ್ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಓನ್ಲಿ ಮಹೇಶ್ ಕಂಪನಿ ಲಿಮಿಟೆಡ್ ಅಷ್ಟೇ ಉಳಿತು. ಇಲ್ಲಿ ನೋಡಿ ಕ್ರಿಯೇಟ್ ಕಂಪನಿ. ಇದರ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅವುಗಳಿಗೆ ಉತ್ತರಿಸುತ್ತೇವೆ. ಮತ್ತು ಆಲ್ಟ್ರಾ ಕಂಪನಿ, ಈ ಆಲ್ಟ್ರಾ ಕಂಪನಿ ಮೇನ್ ಉದ್ದೇಶ ಏನಂದ್ರೆ ಅದನ್ನು ನಾವು ಎಡಿಟ್ ಮೂಲಕ ತಿಳಿಸಿ. ನಾವು ಏನಾದ್ರು ಒಂದು ವೇಳೆ ಕಂಪನಿ ಕ್ರಿಯೇಟ್ ಮಾಡುವಾಗ ಏನಾದ್ರು ತುಂಬಾ ಬರ್ತಾರೆ, ಒಂದು ವೇಳೆ ಏನೋ ಎಕ್ಸ್ಟ್ರಾ ಪಾಯಿಂಟ್ ಅನ್ನು ಹಾಕಬೇಕಾದ್ರೆ ನಾವು ಆಲ್ಟ್ರಾ ಕಂಪನಿ ಮುಖಾಂತರ ಹಾಕಿಕೊಳ್ತೇವೆ. ಮತ್ತು ಕಂಪನಿಯನ್ನು ಡಿಲೀಟ್ ಮಾಡಬೇಕಾದ್ರೂ ನಾವು ಆಲ್ಟ್ರಾ ಕಂಪನಿ ಮೂಲಕವೇ ಡಿಲೀಟ್ ಮಾಡುತ್ತೇವೆ. ಮತ್ತು ಸೆಲೆಕ್ಟ್ ಕಂಪನಿ ಅಂದ್ರೆ ನಾವು 10 ಕಂಪನಿ ಇರ್ತಾವೆ, ಆ ಕಂಪನಿ ಒಳಗೆ ನಮ್ಗೆ ಯಾವ ಡಿಸ್ಪ್ಲೇ ಕಾಣಬೇಕು
ಅಂದದ್ದು ಎಂಬುದನ್ನು ನಾವು ಈ ಸೆಲೆಕ್ಟ್ ಕಂಪನಿ ಮೂಲಕ ತಿಳುತ್ತೇವೆ. ಶರ್ಟ್ ಕಂಪನಿ ಅಂತಂದ್ರೆ ಅದರ ಈ ಸೆಲೆಕ್ಟ್ ಕಂಪನಿಗೆ ವಿರುದ್ಧ. ಸೆಲೆಕ್ಟ್ ಕಂಪನಿ ಅಂದ್ರೆ ನಾವು ನಮ್ಮ ಮೇನ್ ಪೇಜಿಗೆ ತಗೋತೇವೆ. ಅದ್ರ ಶರ್ಟ್ ಕಂಪನಿ ಅಂತಂದ್ರೆ ಆ ಮೇನ್ ಪೇಜಿಂದ ನಾವು ಅದನ್ನು ರಿಮೂವ್ ಮಾಡ್ತೇವೆ. ನಾವು ಡಿಲೀಟ್ ಮಾಡುವುದಿಲ್ಲ, ಆದರೆ ನಮ್ಮ ಮೇನ್ ಪೇಜ್ನ ಆ ಕಂಪನಿ ಕಾಣುವುದಿಲ್ಲ ಅಷ್ಟೇ. ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟೇ. ನಾವು ಕಂಪನಿ ಕ್ರಿಯೇಷನ್ ಬಗ್ಗೆ ಮಾತಾಡುತ್ತೇವೆ. ನಿಮಗೇನಾದರೆ ಬೇಕಾದರೆ ಯಾವುದಾದ್ರು ಪಾಯಿಂಟ್ಸ್ ಬಗ್ಗೆ, ಸ್ಪೆಸಿಫಿಕ್ ಪಾಯಿಂಟ್ಸ್ ಬಗ್ಗೆ ಬೇಕಾದರೆ ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ನಿಮಗೆ ತಿಳಿಸುತ್ತೇವೆ. ಒಬ್ಬ ನೋಡತ್ತಾನು, ಇಬ್ಬರ ನೋಡತ್ತಾನು, ವ್ಯೂ ಇಲ್ಲ, ಆದಾಯ ವ್ಯೂ ಇಲ್ಲ ನೋಡಾಕೋಬಾರ್ರಿ. ಕರೆಕ್ಟ್ ಇದ್ರು ಅವ್ರಿಗೆ ಲೈವ್ ಮುಖಾಂತರ ನಾವು ಅವ್ರಿಗೆ ಒಂದ ವ್ಯೂ ಐತಿ, ಎರಡ ವ್ಯೂ ಐತಿ, ಇವ್ ಏನು ಹೇಳ್ತಾನು ಅಂತ ಯಾರು ಅನ್ಕೋಕ್ ಹೋಗ್ಬೇಡ್ರಿ. ಒಂದ್ ವೇಳೆ ನೀವು ಏನಾದ್ರು ಒಬ್ಬ ಕಳ್ಳತ್ರು ನಮ್ಗೆ ಖುಷಿನ. ನಾವು ಯಾರೇ ನೋಡ್ಲಿ ಯಾರು ಬಿಡ್ಲಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಅದು ನಾವು ಬರೀ ಒಬ್ಬ ಕಳಿತಾನಂತ ನೀವು ನನಗೆ ಒಂದ ಕಮೆಂಟ್ ಮಾಡಿದ್ರು ಆಗ ನಾವು ನನ್ನ ಪರ್ಸನಲ್ ನಂಬರ್ ಕೊಡ್ತಾನೋ, ಆ ಪರ್ಸನಲ್ ನಂಬರಿಂದ ನೀವು ಡೈರೆಕ್ಟ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ನಿಮ್ಮ ಪ್ರಶ್ನೆಗಳಿದ್ದರೆ ನಾವು ಸೊಲ್ಯೂಷನ್ ಕೊಡುತ್ತೇವೆ. ನೀವು ಬೇರೆ ಕಡೆ ಎಲ್ಲ ಟ್ಯಾಲಿ ಕಲ್ತಿರ್ಬೋದು. ಆ ಟ್ಯಾಲಿಯಲ್ಲಿ ಬರೀ ಕೇವಲ GST ವರೆಗೂ ಹೆಲಿಕಾಪ್ಟರ್ನೆಲ್ಲ ಬಿಟ್ಟು ಬಿಡ್ತಾರೋ. ಆದ್ರೆ ನಾವು ಹಂಗಿಲ್ಲ. GST ಒಳಗೆ ನಾವೆಲ್ಲ ನಿಮಗೆ ಮೊದಲೇ ನಾವು ವಿಡಿಯೋ ಒಳಗೆ ಹೇಳಿಕೊಟ್ಟನು. BRS, GST ಮೇನ್ ಆಗಿ ಹೇಳ್ತದೆ. GST ನಂತರ ನಿಮ್ಗೆ ಅದು BRS, POS, BOM ಮತ್ತು TDS ಅವು ಎಲ್ಲವನ್ನು ನಾವು ಸ್ವವಿಸ್ತಾರವಾಗಿ ಪ್ರಾಬ್ಲಮ್ಸ್ ಕೊಟ್ಟು ಅವನ್ನ ಸೊಲ್ಯೂಷನ್ ಮಾಡಿ, ನಿಮಗೆ ಏನಾದ್ರು ಸಮಸ್ಯೆ ಇದ್ದರೆ ಅವನ್ನ ಲೈವ್ ಮುಖಾಂತರ ನಾವು ತಿಳಿಸುತ್ತೇವೆ. ದಯವಿಟ್ಟು ಈ ಅಪರ್ಚುನಿಟಿ ಮತ್ತೆ ಸಿಗುತ್ತಿಲ್ಲ. ನಾನು ಇದೇ ರೀತಿಯ ವಿಡಿಯೋಗಳನ್ನು ನಿಮಗೆ ತಿಳಿಸುತ್ತೇನೆ. ನಾವು ಏನಾದರೆ ಮಾತನಾಡುವಾಗ ಏನಾದರೂ ಒಂದು ಮಿಸ್ಟೇಕ್ ಆದರೆ ಕ್ಷಮೆ ಇರಲಿ. ನಾವು ಮುಂದಿನ ವಿಡಿಯೋದಲ್ಲಿ ಲೆಟರ್ ಬಗ್ಗೆ ಹೇಳುತ್ತೇವೆ. ಸಿಗೋಣ ನಾಳೆ. ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಟ್ರೆಸ್ಟ್ ಇಂದ ಕಲಿಯುವ ಒಬ್ಬ ವ್ಯಕ್ತಿ ಸಿಕ್ಕರೆ ಸಾಕು, ಅವರಿಗೆ ನಮ್ಮ ಸಂಪೂರ್ಣ ಜ್ಞಾನವನ್ನು ನಾವು ತಿಳಿಸುತ್ತೇವೆ. ಈ ವಿಡಿಯೋ ಇಷ್ಟು ನೋಡೋದಕ್ಕಾಗಿ